ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಗಣೇಶ ಹಬ್ಬಂದು. ಸೊ ಹಿಂದಿನ ದಿನ ಕ್ಲೀನ್ ಮಾಡ್ಕೊಂಡಿದ್ರು ಸಹ ಬೆಳಗ್ಗೆ ಎದ್ದು ಮತ್ತೆ ಮನೆಯೆಲ್ಲ ಒರೆಸಿ ಮತ್ತು ಒಳ್ಳೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಹೂವು ಇಟ್ಟು ಅದಕ್ಕೆ ಪೂಜೆ ಮಾಡಿ ಮತ್ತು ನನ್ನ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಗಣೇಶ ಹಬ್ಬ ಆಗಿದ್ದರಿಂದ ಯೂಶ್ವಲಿ ಏನು ಮಾಡ್ತಾರೆ, ಕಡುಬು ಅಥವಾ ಇಡ್ಲಿ ಮಾಡ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಉಪವಾಸ ಇದ್ದು ಪೂಜೆ ಆಗಿರೋದು ಅಂತ. ಬಟ್ ನನ್ನ ಮಗಳು ಅಷ್ಟೊತ್ತಿಗೆ ಇದ್ದು ಅವಳಿಗೆ ಮಿನಿ ಇಡ್ಲಿಗಳನ್ನ ಹಾಕಿಟ್ಟಿದ್ದೆ ಸೌಟ್ ತಿನ್ಸೋಣ ಅಂತ. ಅದಾದಮೇಲೆ ಇವತ್ತು ನಾನು ಸ್ವಲ್ಪ ಜಿಮ್ಗೆ ಹೋಗ್ತಾ ಇದ್ದೀನಿ, ಡಯಟ್ ಬೇರೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವೀಟ್ಸ್ ಇರೋದು ಬೇಡ ಅಂತ ಈ ಒಂದು ಸ್ಪೆಷಲ್ ಆದ ಪಾಯಸ ಮಾಡ್ತಾಯಿದ್ದೀನಿ, ಕಾಯಿ ಪಾಯಸ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾನು ಬೆಲ್ಲನೂ ಯೂಸ್ ಮಾಡಿಲ್ಲ ಮತ್ತು ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ. ನಾನು ಇದಕ್ಕೆ ಜಸ್ಟು ಸ್ವೀಟ್ನೆಸ್ಗೆ ನಾನು ಖರ್ಜೂರ ಯೂಸ್ ಮಾಡಿದ್ದೀನಿ. ನೀವು ಅಷ್ಟೇ ಟ್ರೈ ಮಾಡಬೇಡಿ, ಹೆಂಗೆ ಬರುತ್ತೆ ಅಂತ. ತುಂಬ ಅದ್ಭುತವಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದಕ್ಕೆ ಏನು ಬೇಕು ಅಂದರೆ ಒಂದು ಇಡಿಯಷ್ಟು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ನಿಮಗೆ ಎಷ್ಟು ನಿಮಗೆ ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ಬಾಯಿಗೆ ಸಿಗ್ತಾರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಇದನ್ನೆಲ್ಲ ಸ್ಮಾಲ್ ಕಟ್ ಮಾಡಿಕೊಂಡು ಒಂದು 7-8 ಖರ್ಜೂರನ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಬೇಕು. ಒಂದು ಅರ್ಧ ಗಂಟೆ ಅಲ್ಲ, ಒಂದು 20 ನಿಮಿಷ ನೆನೆಸಿದ್ರು ಸಾಕು. ತುಂಬ ಜಾಸ್ತಿ ಏನು ಬೇಡ, ಬೇಗ ನೆಂದೋಗುತ್ತೆ. ಆಮೇಲೆ ಒಲೆ ಮೇಲೆ ಕೂಡ ಹಬೆಲು ಬೇಯುತ್ತಲ್ವ, ಸ್ಮಾಲ್ ಪೀಸ್ ಮಾಡ್ಕೊಳ್ಳಿ ಗೋಡಂಬಿ ಮತ್ತು ಬಾದಾಮಿನ. ಬೇಕಾದ್ರೆ ನೀವು ಇದನ್ನೂ ಆ್ಯಡ್ ಮಾಡ್ಬೋದು, ಪಿಸ್ತಾ ಕೂಡ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೊಬೇಕು. ಫಸ್ಟು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ಳಿ. ಅದಾದಮೇಲೆ ಇನ್ನೇನು ಬ್ರೌನ್ ಕಲರ್ ಆಗ್ತಿದೆ ಅಂದಾಗ ದ್ರಾಕ್ಷಿ ಹಾಕೊಳ್ಳಿ, ಇಲ್ಲಾಂದರೆ ದ್ರಾಕ್ಷಿ ಸೀದೋಗ್ಬಿಡುತ್ತೆ. ಇದಷ್ಟು ಹುರ್ಕೊಂಡಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾವು ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಈಗ 4ರಿಂದ 5 ಏಲಕ್ಕಿ ಹಾಕ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲಿಗೆ ನಾನು 1/2 ಲೀಟ್ರ್ ಹಾಲು ತೊಗೋತಾಯಿದ್ದೆ. ನಾವಿರೋದು ಇಬ್ಬರೇ. 1/2 ಲೀಟ್ರ್ ಹಾಲು ಹಾಕಿದ್ರೆ 4 ಜನಕ್ಕೆ ಆಗುತ್ತೆ. ನೀರೆಲ್ಲ ಏನು ಬೇಡ, ಅದು ಬ್ಲೂ ಹಾಲು, ರೆಡ್ ಹಾಲು ಇರಲಿಲ್ಲ, ಸದ್ಯಕ್ಕೆ ಬ್ಲೂ ಹಾಲೇ ಸಿಕ್ತು. ಸೊ ರೆಡ್ ಹಾಲು ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಅದು ಬೇಯ್ತಾ ಮಳ್ತಾ ಅದೇನಾಗುತ್ತೆ, ಗಟ್ಟಿ ಆಗುತ್ತೆ. ಅದಾದಮೇಲೆ ಫುಲ್ ಒಂದು ಕುದಿ ಬರೋಕ್ಕೆ ಬಿಟ್ಬಿಡಿ ಹಾಲನ್ನ. ಈಗ ಕುದಿ ಬಂದೆ. ಇವಾಗ ಇದಕ್ಕೆ ನಾವು ಕಾಯಿ ಹಾಕ್ಕೊತೀನಿ. ಒಂದು ಕಾಯಲ್ಲಿ ಅರ್ಧ ಹೋಳಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೆ, ಇನ್ನು ಅರ್ಧ ಹೋಳು ಕಾಯಿನ ನಾನು ಇದಕ್ಕೆ ಮೋದಕಗೆ ಅಂತ ಇಟ್ಕೊಂಡಿದ್ದೆ. ಅರ್ಧ ಹೋಳು ಕಾಯಿನ ನೀಟಾಗಿ ತುರಿದಿಟ್ಕೊಳ್ಳಿ. ಅದನ್ನು ಇಲ್ಲಿಗೆ ಹಾಕ್ಬಿಟ್ಟು ಕುದಿ ಬರ್ಸಿ. ಸೊ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಏನು ಕುಟ್ಕೊಂಡಿದ್ರು ಅದನ್ನು ಹಾಕಿ. ಜೊತೆಗೆ ಈ ಸರಿ ನಾವು ಗಣೇಶನ ಫಸ್ಟ್ ಟೈಮ್ ಕೂರಿಸ್ತಾ ಇರೋದು. ನಮ್ಮ ಅತ್ತೆ ಮಾವ ಯೂಶ್ವಲಿ ಮಾಡ್ತಾರೆ. ಸೊ ಅವ್ರು ಕೆಳಗಿಡೋದ್ರಿಂದ ಅವ್ರು ಕೆಳಗಡೆ ಕೂರಿಸ್ಕೊತಾರೆ. ನನ್ನ ಮಗಳು ಕೇಳ್ತಾ ಇದ್ಲು, ಗಣೇಶನ ಕೂರಿಸೋಣ, ಚಿಕ್ಕ ಗಣೇಶ ಕೂರಿಸೋಣ, ಸ್ಮಾಲ್ ಗಣೇಶ ಕೂರಿಸೋಣ ಅಂತ. ಹಾಗಾಗಿ ಇವತ್ತು ನಾವು ಗಣೇಶನ ಕೂರಿಸೋಣ ಅಂತ ಡಿಸೈಡ್ ಮಾಡಿ ತೊಗೊಬರ್ತಾಯಿದ್ದೀವಿ. ಆದರೆ ಏನಾಯಿತು ಅಂದರೆ ಸ್ವಲ್ಪ ಲೇಟ್ ಆಗೋಯಿತು. ಅದೇನು 9 ಗಂಟೆಯಿಂದ 1:30 ತನಕ ಟೈಮಿಂಗ್ ಕೊಟ್ಟಿದ್ರು. ಖರ್ಜೂರ ಎಲ್ಲ ಆ್ಯಡ್ ಆದಮೇಲೆ ಕೊನೆಗೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ಗೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಹುರ್ಕೊಂಡಿದ್ರಿ ಅದನ್ನು ಹಾಕಿ ಒಂದು ಕುದಿ ಬರ್ಸಿ ಆಫ್ ಮಾಡಿದ್ರೆ ಪಾಯಸ ರೆಡಿ. ಪಾಯಸ ಅಂತೂ ತುಂಬ ಅದ್ಭುತವಾಗಿತ್ತು. ಸೊ ಅದರಲ್ಲಿ ಕಾಯಿ, ಖರ್ಜೂರ, ಡ್ರೈ ಫ್ರೂಟ್ಸು ಇದೇ ಬಾಯಿಗೆ ಸಿಗುತ್ತೆ. ಏಲಕ್ಕಿ ಹಾಕಿರೋದ್ರೆ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ನೋಡಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಮೋದಕಗೆ ಚಿಕ್ಕ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ, 1 ಬೌಲಷ್ಟು ಕಾಯಿ,
ಸೊ ಅದನ್ನು ಚೂರು ಲೈಟಾಗಿ ಹುರ್ಕೊಂಡು ನಾವು ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಕಾಯಿನ ಅದೇ ಬೌಲಲ್ಲಿ ಬೆಲ್ಲ ತೊಗೊಬೇಕು. ಬೆಲ್ಲ ತೊಗೊಂಡು ಅದನ್ನು ಹಾಕಿ ಹೇಗೇನು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಅದು ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ಇದು ಮೋದಕನೂ ಅಷ್ಟೇ, ನಾನು ಎಷ್ಟು ಒಂದು 10ರಿಂದ 15 ಮೋದಕ ಆದರೆ ಸಾಕು ಅಂತ ಒಂದು ಚಿಕ್ಕ ಬಟ್ಲಿಗೆ ಹಾಕ್ತೆ. ಇದಕ್ಕೂ ಕೂಡ 2ರಿಂದ 3 ಏಲಕ್ಕಿನ ಹಾಕಿ ಅದು ನಂಗೆ ಕೊನೆಗಾಗಿದ್ದೆ 7 ಅಷ್ಟೇ ಮೋದಕ. ಸ್ವಲ್ಪ ಮೋದಕ ಮೊರಳು ಸ್ವಲ್ಪ ದೊಡ್ಡದಾಗಿತ್ತು. ನೀಟಾಗಿ ಕೈ ಬಿಡ್ದೇ ಇದನ್ನ ಹಿಂಗೆ ಹುರ್ಕೊಳ್ಳಿ, ಬೇಗ ಆಗೋಗುತ್ತೆ. ಅರ್ಧ ಗಂಟೆ ಮೋದಕ ರೆಡಿ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ 1 ಕಪ್ ಅಷ್ಟು ನೀರು ಹಾಕಿ ಒಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ. ಯಾಕಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಸಪ್ಪೆ ಅನ್ನಿಸ್ಬಾರ್ದಲ್ಲ, ಅದಕ್ಕೆ ಸಾಲ್ಟ್ ಹಾಕಿ ಯಾವ ಕಪ್ಪಲ್ಲಿ ನಾನು ನೀರು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಸೊ ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ಎಲ್ಲೂ ಬಿಡ್ದಂಗೆ ಸ್ವಲ್ಪ ತಿರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಷ್ಟೇ. ಅದಾದಮೇಲೆ ಗಟ್ಟಿ ಆದಮೇಲೆ ಅದನ್ನ ಎತ್ಕೊಂಡು ಸ್ವಲ್ಪ ನಾದಿಸ್ಕೊಬೇಕು. ಇದಕ್ಕೇನು ಎಕ್ಸ್ಟ್ರಾ ಏನು ಬೇಯೋ ಅವಶ್ಯಕತೆ ಇಲ್ಲ. ನಾನು ಅದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೋಯ್ತು. ಅದಾದಮೇಲೆ ಮೌಲ್ಡ್ಗೆ ಹಾಕಿ ಅದರೊಳಗಡೆಗೆ ನಾವೇನು ಮಾಡಿದ್ವಿ ಆ ಸ್ಟಫ್ನ ಹಾಕಿದ್ರೆ ಮೋದಕ ರೆಡಿ. ಸೊ ಮೋದಕ ಆದಮೇಲೆ ಪಾಯಸ ಮೋದಕ ರೆಡಿ ಆಯಿತು. ನೆಕ್ಸ್ಟು ಕಡುಬು ಮಾಡಲಿಲ್ಲ, ಇಡ್ಲಿನೇ ಇಟ್ಬಿಟ್ವಿ, ಅದೇ ಕಡುಬು ಅಂದ್ಕೊಂಡು. ನನ್ನ ಹಸ್ಬೆಂಡ್ ನಾನು ಆಫೀಸ್ ಬೇರೆ ತೊಗೊಳ್ಬೇಕು, ಜಾಸ್ತಿ ಮೋದಕ ಬೇಕು ಹಾಗೆ ಹಿಂಗೆ ಅಂತ ಇದ್ದರು. ನಾನು ಒಂದು 2ಕ್ಕೆ ಕೆಳಗಡೆ ನಾನು ಫಿಲ್ ಮಾಡಿರೋದು ಸ್ವಲ್ಪ ಹಂಗೆ ನೀರು ಬಿಟ್ಕೊತಾ ಇತ್ತು. ಬಟ್ ಓಕೆ, ನೋ ಪ್ರಾಬ್ಲಮ್. ನಾನು ಮೋದಕ ಮಾಡಲ್ಲ ಅಂತ ಹೊರ್ಗಡೆಯಿಂದ ಮೊನ್ನೆ ಮೋದಕನೇ ಇರುತ್ತಲ್ಲ ಬೆಲ್ಲದ ಹಚ್ಚಲ್ಲಿ ಅಥವಾ ಸಕ್ಕರೆ ಹಚ್ಚಲ್ಲಿ ಅದನ್ನು ಬೇರೆ ತಂದಿದ್ರು. ಇಲ್ಲೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದೆ. ಮೋದಕ ಮತ್ತು ಪಾಯಸ ಎರಡೂ ರೆಡಿ ಆಯಿತು. ಅದ್ರ ಜೊತೆಗೆ ದೇವ್ರ ಮನೆ ಕೂಡ ರೆಡಿ ಆಗ್ತಾಯಿತ್ತು. ಅದಾದಮೇಲೆ ಟೈಮ್ ಆಗೇ ಹೋಗಿತ್ತು. ನನ್ನ ಮಗಳು ಎದ್ದಿರಲಿಲ್ಲ, ರೆಡಿಯಾಗಿರಲಿಲ್ಲ. ಸೊ ಇದಾಗಿತ್ತು ಗಣೇಶನ ಥರ ಅಂತ ಔಟ್ಲುಕ್ಕು. ಇದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ನಾನು ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟಲ್ಲಿ ಹಾಕ್ತೀನಿ. ಹೋಗಿ ನಮಗೆ ಪೇಂಟ್ ಮಾಡಿರೋ ಅಂಥ ಗಣೇಶ ಬೇಡವಾಗಿತ್ತು. ನನಗೆ ಜಸ್ಟು ನ್ಯಾಚುರಲ್ ಆಗಿ ಮಣ್ಣಿನ ಗಣೇಶ, ಅದಕ್ಕೆ ಪೇಂಟ್ ಇಲ್ಲದಿರೋ ಅಂಥದ್ದು ತೊಗೊಂಡ್ವಿ. ಗಣೇಶ ಮತ್ತು ಗೌರಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಮುಖನೇ ಲಕ್ಷಣ ಇರಲ್ಲ. ಬಟ್ ನಿಮಗೆ ಇದು POP ಇದಾದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮಣ್ಣಿಂದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಅದೆಲ್ಲ ಹಾಯ್ಕೊಬೇಕು, ಒಂದು ಕಣ್ಣಿಗೆ ಹಿಂಗೂ ಇರುತ್ತೆ. ಅದಾದಮೇಲೆ ತೊಗೊಬಂದು ಸಿಂಪಲಾಗಿ ಗಣೇಶನ ಕೂಸಿದೆ. ತುಂಬ ಆಡಂಬರವಾಗಿ ಏನೂ ಮಾಡಲಿಲ್ಲ. 2 ಥರದ ಪ್ರಸಾದ ಇಟ್ವಿ. ಅದಕ್ಕೆ ಒಂದು ಸ್ವಲ್ಪ ಲೈಟ್ ಅರೇಂಜ್ಮೆಂಟ್ ಮಾಡಿ ಒಂದು ತಟ್ಟೆಲ್ಲ ಹಣ್ಣೆಲ್ಲ ಇಟ್ಟು ನೆಕ್ಸ್ಟು ಮನೇಲಿ ಬೆಳ್ಳಿ ಗಣೇಶಕ್ಕೆ ನಾವು ಅಭಿಷೇಕ ಮಾಡಿದ್ವಿ. ಹಾಲು, ಮೊಸರು, ಜೇನುತುಪ್ಪ, ನೀರು, ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದಕ್ಕೆ ಸ್ತೋತ್ರಗಳನ್ನೆಲ್ಲ ಹೇಳಿಕೊಂಡು ಅಭಿಷೇಕ ಎಲ್ಲ ಮುಗೀತು. ಗಣೇಶನ ಹಬ್ಬ ಆಗಿರೋದ್ರಿಂದ ಇವತ್ತು ಗಂಡ್ಮಕ್ಳು ಪೂಜೆ ಮಾಡಬೇಕು ಅಂತ ನನ್ನ ಹಸ್ಬೆಂಡೇ ಪೂಜೆ ಮುಗಿಸಿದ್ರು. ಅದಾದಮೇಲೆ ಬಾಗಿಲಿಗೆ ಏನು ಸ್ವಸ್ತಿಕ್ ಮತ್ತು ಶುಭ ಲಾಭ ಅನ್ನೋದು ಸ್ಟಿಕ್ಕರ್ ಸಿಕ್ತಂತೆ, ಸೊ ಹಂಗಾಗಿ ತಂದರು. ಅದಾದಮೇಲೆ ಮೋದಕ ಎಲ್ಲ ಇಟ್ಟು ಪೂಜೆ ಮಾಡಿ ಗಣೇಶನ ಕೂರಿಸಿ ಎಲ್ಲ ಆಯಿತು. ಆಲ್ಮೋಸ್ಟ್ 4 ಗಂಟೆ ಹಾಗೇ ಹೋಯಿತು. ಹಂಗೂ ನನ್ನ ಹಸ್ಬೆಂಡ್ ಹೇಳ್ತಾರೆ, ಸೊ ಇವತ್ತೇ ನಾವು ನೀರೊಳಗಡೆ ಬಿಡೋದ್ರಿಂದ ಬೇಗ ಇಡಬೇಕಿತ್ತು ಅಂತ. ಬಟ್ ಓಕೆ, ನೆಕ್ಸ್ಟ್ ಟೈಮು ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ತಂದಿಟ್ಕೊಂಬಿಟ್ರೆ ನಮಗೆ ಇಷ್ಟೊಂದು ಸರ್ಕಸ್ ಆಗೋಲ್ಲ. ನಾವು ಅವತ್ತೇ ಎಲ್ಲ ಮಾಡ್ತೀವಿ ಅಂತಂದರೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಫೈನಲಿ ಸಂಜೆ ನಮ್ಮ ಮನೆ ನೈಬರ್, ಫ್ರೆಂಡ್, ವೆಲ್ವಿಷರ್ ಅವರು ಕೂಡ ಅರ್ಶಿನ ಕುಂಕುಮ ಕರೆದಿದ್ರು, ಗೌರಿ ಪೂಜೆ ಮಾಡಿದ್ರು ಅಂತ. ಸೊ ಅಲ್ಲಿಗೆ ಸಿಂಪಲ್ಲಾಗಿ ಸೀರೆ ಹಾಕ್ಕೊಂಡು ನನ್ನ ಮಗಳಿಗೂ ಒಂದೇ ಕಲರ್ದು ಲಂಗ ಬ್ಲೌಸ್ ಹಾಕಿ ಕುಂಕುಮಕ್ಕೆ ಹೋಗಿದ್ದು ಬಂದು ದೇವಸ್ಥಾನಕ್ಕೆ ಹೋದ್ವಿ. ಅವಳು ಯಾವುದೇ ಕಾರಣಕ್ಕೂ ಫೋಟೋ ಹೊಡ್ಸ್ಕೊಳ್ಳೋಕ್ಕೂ ಬರಲ್ಲ, ವೀಡಿಯೋ ತೆಗೆಸ್ಕೊಳ್ಳೋಕ್ಕೂ ಬರಲ್ಲ. ತುಂಬ ತರಲೆ ಲೈಟ್ ಹಾಕೋದು, ಅದು ಹಾಕೋದು, ಇದು ಹಾಕೋದು, ಅಲ್ಲೋಡೋದು ಇಲ್ಲೋಡಿ ಹಿಡ್ದು ಹಂಗೆ ಗಟ್ಟಿಗೆ ಇಟ್ಕೊಂಡಿದ್ದೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅಂತ. ಅವಳು ಸ್ವಲ್ಪ ಹೊತ್ತು ಒಂದು ಜಾಗದಾಗ ಇರಿಸೋದೇ ತುಂಬ ಕಷ್ಟ, ಎಸ್ಪೆಷಲಿ ಫೋಟೋ ಮತ್ತು ವೀಡಿಯೋ. ದೇವಸ್ಥಾನದಲ್ಲೂ ಕೂಡ ಗಣೇಶನ ವಿಸರ್ಜನೆ ಮಾಡುವಂಥ ಟೈಮ್ ಆಗುತ್ತೆ ನಾವು ಹೋಗೋಷ್ಟರಲ್ಲಿ. ಸೊ ವಿಸರ್ಜನೆ ಎಲ್ಲ ಮಾಡಾದಮೇಲೆ ಅಲ್ಲಿಂದ ಪ್ರಸಾದ ಕೊಟ್ಟರು, ಎಲ್ಲರಿಗೂ ನನ್ನ ಬಾಳೆಹಣ್ಣು ಕೊಟ್ಟರು. ದೇವ್ರ ದರ್ಶನ ಮಾಡಿಕೊಂಡು ಗಣಪತಿ ಬಿಟ್ಟಿದ್ದನ್ನು ನೋಡಿಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಗುಗ್ರಿ ಕಾಳು ಇರಲಿಲ್ಲ, ಪಕ್ಕದವ್ರ ಹತ್ರ ಕೇಳಿ ಇಸ್ಕೊಟ್ಟಿದ್ದಾಯಿತು. ಸೊ ಮನೆಗೆ ಬಂದಾದಮೇಲೆ ನಾವು ಗಣೇಶನ ವಿಸರ್ಜನೆ ಮಾಡಬೇಕಿತ್ತು. ಅದಕ್ಕೆ ಆರತಿ ಮಾಡಿ ಅದಾದಮೇಲೆ ವಿಸರ್ಜನೆ ಮಾಡೋಣ ಅಂತ ಆರತಿ ಮಾಡಾದಮೇಲೆ ಸ್ವಲ್ಪ ಕದಲಿಸಾದ್ಮೇಲೆ ತೊಗೊಂಡೋಗಿ ಹೊರಗಡೆ ಒಂದು ಬಕೆಟಲ್ಲಿ ನೀರು ತುಂಬಿಕೊಂಡು ಅದನ್ನು ಬಿಡೋವಂಥ ಪದ್ಧತಿ. ಸೊ ನಾವು ಕೆರೆ, ಬಾವಿ, ಹಳ್ಳ, ಕೊಳ್ಳ ಅಂತೆಲ್ಲ ಏನು ಹುಡ್ಕೊಂಡು ಹೋಗೋಕ್ಕಾಗಲ್ಲ.
ಮನೇಲೇ ಇರೋವಂಥ ಒಂದು ಬಕೆಟ್ಗೆ ವಿಸರ್ಜನೆ ಮಾಡಿ ಆ ನೀರನ್ನ ತೊಗೊಂಡೋಗಿ ಯಾವ್ದಾರ ಒಂದು ಮರಕ್ಕೋ ಗಿಡಕ್ಕೋ ಹಾಕಬೇಕು. ಸೊ ಬಿಡೋ ಟೈಮ್ಗೂ ಕೂಡ ನಾವೇನಾದರೂ ಪ್ರಸಾದ ಮಾಡಿಡಬೇಕು. ಹಾಗಾಗಿ ಟೈಮ್ ಆಗೋಗಿತ್ತು. ಮಾಮೂಲಿ ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ಹಣ್ಣು ಜೊತೆಗೆ ಪ್ರಸಾದಕ್ಕೆ ಕಡಲೆ ಮತ್ತು ಸಕ್ಕರೆ ಅದು ಇಟ್ಬಿಟ್ಟು ಪೂಜೆ ಮಾಡಿ 3 ಸರಿ ಎತ್ತಿ 3 ಸತಿ ಮುಳುಗಿಸಿ ಗಣಪತಿ ಬಪ್ಪ ಮೋರ್ಯ ಅಂದ್ಕೊಂಡು ಈ ವರ್ಷದ ಗೌರಿ ಗಣೇಶ ಹಬ್ಬ ತುಂಬ ಅಚ್ಚುಕಟ್ಟಾಗಿ ಸ್ವಲ್ಪ ನಿಧಾನವಾಗಿ ಆಯಿತು. ನಿಮಗೂ ಕೂಡ ಗೌರಿ ಮತ್ತು ಗಣೇಶ ಅನುಗ್ರಹ ಕೊಡಲಿ, ಸದಾ ನಿಮ್ಗೆ ಆಯಸ್ಸು ಆರೋಗ್ಯ ಕೊಡಲಿ. ಇವಾಗಿನ ಜನ್ರೇಷನ್ಗೆ ಹೆಲ್ತೇ ತುಂಬ ಇಂಪಾರ್ಟೆಂಟು. ಸೊ ಹಾಗೆ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ಮುಂದೆ ಏನೋ ಒಂದು ಚೇಂಜಸ್ ಆಗಬೇಕಾಗಿದೆ ನನ್ನ ಲೈಫಲ್ಲಿ. ಹಾಗಾಗಿ ಯಾವುದೂ ಇನ್ಕಮ್ ಸೋರ್ಸ್ ಅಂತ ಇಲ್ಲ. ನಾನೇನೋ ಒಂದು ಸ್ಮಾಲ್ ಕೆಲಸ ಮಾಡ್ತೀನಿ ಅದು ಬಿಟ್ಟು ಇದರಲ್ಲೇ ಏನೋ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಸಬ್ಸ್ಕ್ರೈಬರ್ ತುಂಬ ಕಡಿಮೆ, ಇನ್ನೂ ಮಾನಿಟೈಸ್ ಕೂಡ ಆಗಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್. ಎಲ್ಲರೂ ಗೌರಿ ಗಣೇಶ ಹಬ್ಬದ